ಹಲೋ ಎಸ್ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ನನ್ನ ವೀಡಿಯೋಗಳು ಲೈಕ್ ಆದಲ್ಲಿ ಯೂಟ್ಯೂಬ್ ಚಾನಲ್ ಇದೆ ಶಿವಮೊಗ್ಗ ವಿರೂಪಾಕ್ಷ ಅಂತ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ. ನಮಸ್ಕಾರ. ವಾಹನಗಳಿಗೆ HSRP ನಂಬರ್ ಪ್ಲೇಟನ್ನು ಹಾಕಬೇಕು. ಅದನ್ನು ಫೆಬ್ರವರಿ 14 ಟೈಮನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಒಂದು ಸ್ಟೋರಿಯನ್ನು ನಿಮಗೆಲ್ಲ ತಿಳಿಸ್ತೀನಿ ನೋಡಿ. ಇದನ್ನೆಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ವಾಹನಗಳಿಗೆ ಹೈ ಸೆಕ್ಯೂರಿಟಿ ನಂಬರ್ ಪ್ಲೇಟ್ಸನ್ನು ಹಾಕಬೇಕು. HSRP ನಂಬರ್ ಪ್ಲೇಟ್ ಅಂತಲೇ ನೋಡಿ. ಗೌರ್ಮೆಂಟ್ ವಾಹನಗಳಿಗೆ ಇವತ್ತು HSRP ನಂಬರ್ ಪ್ಲೇಟನ್ನು ಹಾಕ್ಸಿಲ್ಲ. ಯಾರು ಹಾಕಿಸ್ತಾರೆ ಸಮಯ ನೋಡಿ. ಔಟ್ ಆಫ್ ಸ್ಟೇಟ್ ಲಾರಿ ಯಾರು ಹಾಕ್ಸ್ತಾರೆ ಇದಕ್ಕೆ HSRP ನಂಬರ್ ಪ್ಲೇಟ್ನ? ಆಟೋಗಳಿಗಂತೂ ಒಂದಕ್ಕೂ ಹಾಕಿಲ್ಲ. ಗೂಡ್ಸ್ ಗಾಡಿಗಳಿಗಂತೂ ಒಂದೊಂದಕ್ಕೂ ಇಲ್ಲ. ಸಿಕ್ಕಾಪಟ್ಟೆ ಕಾರ್ಗಳಿಗೆ, ಬಸ್ಗಳಿಗೆ, ಪ್ರೈವೇಟ್ ಬಸ್ಸು, ಆಟೋ ರಿಕ್ಷಾಗಳು, ಆಂಬುಲೆನ್ಸ್ಗಂತೂ ಒಂದಕ್ಕೂ HSRP ಇಲ್ಲ. ಕೆಲವು ಮಾಡಿಸ್ಕೊಂಡಿದ್ದಾರೆ ನೋಡಿ. ಸರ್ಕಾರದವರು ಗಮನ ಹರಿಸ್ಬೇಕು. ಸರ್ವರ್ ಬೇರೆ ಬಿಸಿ ಇದೆ ತುಂಬ ಲಕ್ಷಾಂತರ ನೋಡಿ. ಇದು ಪಬ್ಲಿಕ್ ನ್ಯೂಸ್ ನೋಡ್ದು. ಇದು HSRP ನಂಬರ್ ಪ್ಲೇಟ್ ಅಲ್ಲ ನೋಡಿ. ಸೈಕಲ್ನವ್ರಿಗಂತೂ ಬೇಡ ಬಿಡಿ, ಇವರಿಗಂತೂ ಬೇಡ ಗಾಡಿಯವರಿಗೆ ನೋಡಿ. ಟೈಮನ್ನು ಎಕ್ಸ್ಟೆಂಡ್ ಮಾಡಬೇಕು. ಸರ್ಕಾರ ಅರ್ಥ ಮಾಡ್ಕೊಬೇಕು. ಮೇ ತಿಂಗಳವರೆಗಾರ ಎಕ್ಸ್ಟೆಂಡ್ ಮಾಡಬೇಕು ಅಂತೇಳಿ ನಾನು ಶಿವಮೊಗ್ಗ ವಿರೂಪಾಕ್ಷ ಒತ್ತಾಯ ಮಾಡ್ತಾ ಇದ್ದೀನಿ. ಯಾಕೆಂತಂದರೆ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ, ಗ್ರಾಮೀಣ ಜನಕ್ಕೆ ಗೊತ್ತಿಲ್ಲ. ಈ ವಿಡಿಯೋವನ್ನೆಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು, ನಮಸ್ಕಾರ. ನೋಡಿ, ಗ್ರಾಮೀಣ ಭಾಗದ ರೈತ ಮಕ್ಕಳಿಗೆ ಗೊತ್ತಿಲ್ಲ. ಹಳೆ ಟ್ರ್ಯಾಕ್ಟ್ರೆಲ್ಲ ಇಟ್ಕೊಂಡಿದ್ದಾರೆ HSRP ನಂಬರ್ ಪ್ಲೇಟ್ ಹಾಕಬೇಕು ಅಂತೇಳಿ. ಇದೆಲ್ಲ ಗಮನ ನೋಡಿ, ಗಮನ ಇಟ್ಟು ನೋಡಿ. ಪಬ್ಲಿಕ್ ನ್ಯೂಸ್ ನೋಡ್ದು. ಇದು HSRP ನಂಬರ್ ಪ್ಲೇಟ್ ಅಲ್ಲ ನೋಡಿ. ಇದೆಯಲ್ಲ HSRP ನಂಬರ್ ಪ್ಲೇಟ್, ಗಮನ ಇಟ್ಟು ನೋಡ್ಕೊಳ್ಳಿ. ಶಿವಮೊಗ್ಗದ KSRTC ಬಸ್ ಸ್ಟ್ಯಾಂಡ್ ಪಕ್ಕ ಬಂದು STP ಸರ್ವಿಸ್ ಸೆಂಟ್ರಲ್ಲಿ ಹೊಸ ನಂಬರ್ ಪ್ಲೇಟ್ಗೆ ಅಪ್ಲಿಕೇಶನ್ ಹಾಕಲಾಗೋದು ಆನ್ಲೈನಲ್ಲಿ.